ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗಿದ್ದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿ, ಇವತ್ತಿನ ದಿವಸವೇ ಯುಗಾದಿಯ ಹಬ್ಬವಾಗಿರುವಂಥದ್ದು ಅಲ್ವೇ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಲ್ವೇ. ಹಾಗಿದ್ರಂತಹ ಯುಗಸ್ಯ ಆದಿಹಿ ಯುಗಾದಿಹಿ ಅಂತ ಹೇಳಿದ್ದೇವೆ. ಹೊಸ ಸಂವತ್ಸರವನ್ನು ಪ್ರೀತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಆಹ್ವಾನಿಸ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಹಬ್ಬವೇ ಯುಗಾದಿ ಹಬ್ಬ ಅಂತಲೂ ಕೂಡ ಹೇಳ್ತೇವೆ. ಈ ಒಂದು ಹಬ್ಬವನ್ನು ಚಾಂದ್ರಮಾನ ಯುಗಾದಿ ಅಂತ ಇದನ್ನು ಹೇಳ್ತೇವೆ. ಹಾಗಿದ್ರೆ ಇಂತಹ ಚಾಂದ್ರಮಾನ ಯುಗಾದಿಯನ್ನು ವಿಶೇಷವಾಗಿರತಕ್ಕಂಥ ಇಡೀ ಸಂವತ್ಸರದಲ್ಲಿ 3 ಮುಹೂರ್ತಗಳ ಒಂದು ಚಿಂತನೆಯನ್ನು ಶಾಸ್ತ್ರವೇ ಹೇಳುತ್ತೆ. ಆ ಒಂದು 3 ಮುಹೂರ್ತದಲ್ಲಿ ಈ ಯುಗಾದಿಯು ಕೂಡ ಒಂದು ಶುಭ ಮುಹೂರ್ತವಾಗಿರುವಂಥದ್ದು. ಅದೇ ಪ್ರಕಾರವಾಗಿ ಸಾರ್ವಕಾಲಿಕವಾದಂಥ ಒಂದು ಶುದ್ಧವಾದಂಥ ಒಂದು ಮುಹೂರ್ತದಲ್ಲಿ ಅಕ್ಷಯ ತೃತೀಯವೂ ಕೂಡ ಹೋದಾಗಿರುವಂಥದ್ದು. ಅದೇ ಪ್ರಕಾರವಾಗಿ ವಿಜಯದಶಮಿಯ ಒಂದು ಶುಭ ಮುಹೂರ್ತವೂ ಹೌದು. ಇನ್ನೊಂದು ಬಲಿಪಾಡ್ಯಮಿಯ ಒಂದು ಅರ್ಧ ಮುಹೂರ್ತ. ಇಲ್ಲಿಗೆ 3 ಮುಹೂರ್ತಗಳ ಒಂದು ಚಿಂತನೆಯನ್ನು ಮಾಡ್ತೇವೆ. ಹಾಗಿದ್ರೆ ಈ ಒಂದು ಯುಗಾದಿ ಯಾಕೆ ನಮಗೆ ವಿಶೇಷ ಅಂತಂದರೆ, ಈ ಒಂದು ಯುಗಾದಿ ಹಬ್ಬವನ್ನು ನಾವು ಯಾವ ರೀತಿಯಲ್ಲಿ ಆಚರಿಸಬೇಕು ಈ ಎಲ್ಲ ವಿಚಾರವನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಹೊರಟ್ರೆ ನೋಡಿ, ಪ್ರತಿನಿತ್ಯವೂ ಕೂಡ ನಾವು ಹೊಸದನ್ನು ನೋಡ್ತೇವೆ. ಅದರಲ್ಲಿ ಹೊಸ ಸಂವತ್ಸರವನ್ನು ಬರಮಾಡಿಕೊಳ್ತಕ್ಕಂಥದ್ದು ಹೇಗಿರಬೇಕು ಅಂತಂದರೆ, ನಮಗೆ ಶಾಂತಿಯನ್ನು ನೀಡಬೇಕು, ನಮಗೆ ಮುದವನ್ನು ನೀಡಬೇಕು, ನಮಗೆ ಸುಖವನ್ನು ನೀಡಬೇಕು, ನಾವು ಮಾಡ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಯಶಸ್ಸನ್ನು ತಂದುಕೊಡಬೇಕು, ಅದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಕೀರ್ತಿಯನ್ನು ತಂದುಕೊಡಬೇಕು, ಲಾಭವನ್ನು ತಂದುಕೊಡಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗಬೇಕು, ಹೆಂಡತಿಗೆ ಯಾವಜ್ಜೀವ ದೀರ್ಘ ಸೌಮಂಗಲಿತ್ವ ದೊರಕಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿ ಆನಂದ ಆಯುಸ್ಸು ಆರೋಗ್ಯಾದಿಗಳು ಖಂಡಿತವಾಗಿಯೂ ದೊರಕಬೇಕು ಅಂತ ಎಲ್ಲರೂ ಕೂಡ ಹವಣಿಸ್ತಾ ಇರ್ತೀರಿ ಅಥವಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರಿ. ನಮಗೆ ಒಳಿತನ್ನು ಮಾಡು, ಒಳ್ಳೆಯದನ್ನು ಮಾಡು ಹೇಳ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ರಾತ್ರಿ ಮಲಗಿ ಬೆಳಿಗ್ಗೆ ಏಳತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನೋಡಿ, ನಮ್ಮ ಕುಲದೇವರ ನಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಳ್ತಾ ವಿಶೇಷವಾಗಿರತಕ್ಕಂಥ ಶ್ರೀಮನ್ನಾರಾಯಣನ್ನೇ ಪ್ರಾರ್ಥನೆಯನ್ನು ಮಾಡ್ತಾ ಎದ್ದೇಳಬೇಕಂತೆ. ಎದ್ದೇಳಿದ ನಂತರದಲ್ಲಿ ನೋಡಿ, ನಮ್ಮ ನಿತ್ಯಾನ್ಹಿಕಗಳನ್ನು ಪೂರೈಸಿಕೊಂಡು ಮನೆಗೆ ತಳಿರು ತೋರಣಾದಿಗಳನ್ನು ಕಟ್ಟಿ ಮನೆಯ ಹೊರಭಾಗದಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂಥ ರಂಗವಲ್ಲಿಯನ್ನು ಇಟ್ಟು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛೀಕರಿಸಿಕೊಂಡು ಅಂದರೆ ಶುದ್ಧ ಮಾಡಿಕೊಂಡು ವಿಶೇಷವಾಗಿರತಕ್ಕಂಥ ಅಭ್ಯಂಜನ ಸ್ನಾನವನ್ನು ಮನೆಯ ಸದಸ್ಯರೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತೇವೆ. ಅಭ್ಯಂಜನ ಸ್ನಾನ ಅಂತಂದರೆ ತಿಲತೈಲವನ್ನು ಶರೀರಕ್ಕೆ ಸಂಪೂರ್ಣವಾಗಿ ಲೇಪನವನ್ನು ಮಾಡಿ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಸ್ನಾನವಾದ ನಂತರದಲ್ಲಿ ನವವಸ್ತ್ರ ಧಾರಣೆಯನ್ನು ಮಾಡಿ ನಮ್ಮ ಇಷ್ಟ ದೇವರ ನಮ್ಮ ಆರಾಧ್ಯ ದೈವದ ನಮ್ಮ ಕುಲದೇವರ ಒಂದು ಪೂಜೆ ಪ್ರಾರ್ಥನೆಯನ್ನು ಮಾಡಿ ಪಂಚಾಂಗವನ್ನಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಬೇವು ಮತ್ತು ಬೆಲ್ಲವನ್ನು ಖಂಡಿತವಾಗಿಯೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಆ ಒಂದು ಬೇವು ಬೆಲ್ಲವನ್ನು ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಮ್ಮ ಇಷ್ಟ ಬಂಧು ಮಿತ್ರರಿಗೆ ಆ ಒಂದು ಬೇವು ಬೆಲ್ಲವನ್ನು ಹಂಚಿಬಿಟ್ಟು ನಾವು ಕೂಡ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಮನೆಯಲ್ಲಿ ಬೇಳೆಯ ಒಬ್ಬಟ್ಟನ್ನು ಮಾಡಿ ನೈವೇದ್ಯವನ್ನು ಮಾಡಿ ಭೂರಿ ಭೋಜನಾದಿಗಳನ್ನು ಸವಿಯತಕ್ಕಂಥದ್ದೇ ಈ ಒಂದು ಯುಗಾದಿಯ ಒಂದು ವಿಶೇಷತೆಯಾಗಿರತಕ್ಕಂಥದ್ದು. ತದನಂತರದಲ್ಲಿ ಇಷ್ಟಮಿತ್ರ ಬಂಧುಗಳೆಲ್ಲರೂ ಕೂಡ ಸೇರಿಕೊಂಡು ಸಾಯಂಕಾಲದ ಶುಭ ಗೋಧೂಳಿ ಮುಹೂರ್ತದಲ್ಲಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅಂತಂದರೆ, 5 ಅಂಗಗಳು. ತಿಥೈಶ್ಚೈಶ್ವರ್ಯಮಾಪ್ನೋತಿ, ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ ಅಂತ ಹೇಳ್ತೇವೆ. ಹಾಗಿದ್ರೆ ಈ 5 ಪಂಚಾಂಗ ದೇವತೆಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ರಿಂದ ತಿಥೈಹಿ ಐಶ್ವರ್ಯ ಮಾಪ್ನೋತಿ, ತಿಥಿದೇವತೆಯನ್ನು ಸ್ಮರಣೆ ಮಾಡ್ತಕ್ಕಂಥದ್ರಿಂದ ಮನುಷ್ಯನಿಗೆ ಐಶ್ವರ್ಯಾದಿಗಳು ಪ್ರಾಪ್ತಿಯಾಗುತ್ತೆ. ವಾರಾತ್ ಆಯುಷ್ಯವರ್ಧನಂ, ನಮ್ಮ ಆಯುಷ್ಯಾಭಿವೃದ್ಧಿಗೋಸ್ಕರವಾಗಿ ವಾರದೇವತೆಯನ್ನು ಪ್ರಾರ್ಥಿಸಬೇಕು ಅಂತ ಹೇಳುತ್ತೆ. ಇನ್ನು ನಕ್ಷತ್ರಾತ್ ಹರತೆ ಪಾಪಂ, ನಕ್ಷತ್ರ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಹರತೆ ಪಾಪಂ, ಪಾಪಗಳೆಲ್ಲವೂ ಕೂಡ ಹರಣವಾಗಿ ಹೋಗುತ್ತೆ, ದೂರವಾಗಿ ಹೋಗುತ್ತೆ. ಇನ್ನು ನಕ್ಷತ್ರಾತ್ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಯೋಗ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಬರಲಿಕ್ಕಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಅದೇ ರೀತಿಯಲ್ಲಿ ಕರಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ, ಕರ್ಣದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ನಮ್ಮೆಲ್ಲ
ಕರ್ಮಗಳೆಲ್ಲವೂ ಕೂಡ ಕಳೆದು ಹೋಗುತ್ತೆ, ದೂರವಾಗಿ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಆ ಒಂದು ಪಂಚಾಂಗ ದೇವತೆಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ರಿಂದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಆ ಒಂದು ಪಂಚಾಂಗವನ್ನು ಶ್ರವಣ ಮಾಡ್ತಕ್ಕಂಥದ್ದು, ಆ ಒಂದು ಪಂಚಾಂಗವನ್ನು ಶ್ರವಣ ಮಾಡ್ತಕ್ಕಂಥ ಒಂದು ಪೂರ್ವದಲ್ಲಿ ಕೆಲವಿಷ್ಟು ಮಂಗಳ ಶ್ಲೋಕಗಳನ್ನು ಶ್ರವಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಏನಪ್ಪ ಒಂದು ಶ್ಲೋಕ ಅಂತಂದರೆ ನೋಡಿ, ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯಂ ನೃಣಾಂ ಆಯುರ್ವರ್ಧನಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮಸು ಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ ಯಶೃಣೋತಿ ಮಧುಶುಕ್ಲಪಕ್ಷಕೆ ವರ್ಷನಾಥ ಸಚಿವಾದಿಕಂ ಫಲಂ ಪ್ರಾಪ್ನುಯಾದ್ದುರಿತಮುಕ್ತವಿಗ್ರಹಶ್ಚಾಯುರರ್ಮತುಲಂ ಯಶಸ್ಸುಖಂ ಆಯುರ್ವೃದ್ಧಿಂ ಪುತ್ರಪೌತ್ರಾಭಿವೃದ್ಧಿಂ ನಿತ್ಯಾರೋಗ್ಯಂ ಸಂಪದಂ ಚಾನಪಾಯಾಂ ಆಚ್ಛಿನ್ನಾನಾಮುತ್ಸವಾನಾಮವಾಪ್ತಿಂ ಯಚ್ಛಂತ್ಯೇತೇ ವತ್ಸರಾಧೀಶ ಮುಖ್ಯಾಃ. ಈ ರೀತಿಯಾಗಿರತಕ್ಕಂಥ ಒಂದು ಪ್ರಾರ್ಥನಾ ಶ್ಲೋಕಗಳನ್ನು ಪಠನೆಯನ್ನು ಮಾಡ್ತಾ ವಿಶೇಷವಾಗಿ ನವನಾಯಕರನ್ನು ಪ್ರಾರ್ಥಿಸಬೇಕು ಅಂತ ಹೇಳ್ತೇವೆ. ಈ ಒಂದು ಮಂಗಲಾಚರಣೆಯ ಪುರಸ್ಸರವಾಗಿ ಆ ನವನಾಯಕರನ್ನು ಸ್ಮರಿಸ್ತಕ್ಕಂಥದ್ದು, ಯಾವ ಗ್ರಹವು ಯಾವ ಒಂದು ವಿಷಯಕ್ಕೆ ಅಧಿಪತಿಗಳು ಹೇಳತಕ್ಕಂಥ ಒಂದು ವಿಚಾರವನ್ನು ಚಿಂತನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿದ್ದರೆ ಈ ಸಂಪೂರ್ಣವಾದಂತಹ ಶೋಭಕೃನ್ನಾಮ ಸಂವತ್ಸರದಲ್ಲಿ ರಾಜನಾಗ್ತಕ್ಕಂಥವನೇ ಬುಧನಾಗಿರ್ತಾನೆ. ಹಾಗಿದ್ರೆ ಆ ಒಂದು ಬುಧನೇ ರಾಜನಾಗ್ತಕ್ಕಂಥದ್ರಿಂದ ಯಾವೆಲ್ಲ ವಿಚಾರಗಳನ್ನು ಚಿಂತಿಸಬಹುದು ಅಂತಂದರೆ ನೋಡಿ, ಪ್ರಭೂತವಾಯುರ್ಭುವಿ ಮಧ್ಯವೃಷ್ಟಿ ಗದಾಹತಾಃ ಪ್ರೋದ್ಧತ ರಾಜಕೋಪಃ ಬುಧೇಬ್ಧನಾಥೇಪ್ಯಪರಂಚ ಸಸ್ಯಂ ಶ್ರೇಷ್ಠಂಚ ವೃದ್ಧಿರ್ಲಿಪಿಲೇಖರಕಾನಾಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಿದ್ರೆ ಪ್ರಭೂತವಾಯುರ್ಭುವಿ ಮಧ್ಯವೃಷ್ಟಿ ಅರ್ಥ ಏನಪ್ಪ ಅಂತಂದರೆ ಗಾಳಿಯು ಈ ಒಂದು ವರ್ಷ ಹೆಚ್ಚಾಗಿ ಬೀಸುತ್ತೆ, ಅದೇ ರೀತಿಯಲ್ಲಿ ಅಲ್ಪ ಪ್ರಮಾಣದ ಸಾಧಾರಣವಾದಂತಹ ಒಂದು ಮಳೆಯು ಈ ಒಂದು ಸಂವತ್ಸರದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತೇವೆ. ಇನ್ನು ಪ್ರಜೆಗಳಿಗೆ ರೋಗವು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ, ರಾಜಕೋಪಕ್ಕೆ ತುತ್ತಾಗ್ತಕ್ಕಂಥ ಒಂದು ಸೂಚನೆ. ಅದಕ್ಕೋಸ್ಕರವಾಗಿ ಗದಾಹತಾಃ ಪ್ರೋದ್ಧತ ರಾಜಕೋಪಃ ಅಂತ ಹೇಳ್ತೇವೆ. ಅರ್ಥಾತ್ ಪ್ರಜೆಗಳಿಗೆಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿನದಾಗಿರ್ತಕ್ಕಂಥ ರೋಗ ರುಜಿನಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಲ್ಲಿ ರಾಜಕೋಪಕ್ಕೆ ನಾವುಗಳು ತುತ್ತಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಬುಧೇಬ್ಧನಾಥೇಪ್ಯಪರಂಚ ಸಸ್ಯಂ ಅಂತಂದರೆ ಹೈನುಗಾರಿಕೆಯ ಒಂದು ಬೆಳೆಯು ಖಂಡಿತವಾಗಿಯೂ ತುಂಬಾ ಚೆನ್ನಾಗಿರುತ್ತೆ. ಹಾಲು, ಮೊಸರು, ತುಪ್ಪ ಈ ರೀತಿಯಾಗಿರತಕ್ಕಂತಹ ಹೈನುಗಾರಿಕೆಯ ಒಂದು ಮಾಧ್ಯಮವು, ಆ ರೀತಿಯಾಗಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಾಪಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ. ಹೈನುಗಾರಿಕೆ ಹೇಳ್ತಕ್ಕಂಥದ್ದು ಈ ಒಂದು ವರ್ಷ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿದ್ರೆ, ಶ್ರೇಷ್ಠಂಚ ವೃದ್ಧಿರ್ಲಿಪಿಲೇಖಕಾನಾಂ ಏನಪ್ಪ ಅರ್ಥ ಅಂತಂದರೆ ಲಿಪಿ ಮತ್ತು ಲೇಖಕರುಗಳಿಗೆ ಅಭಿವೃದ್ಧಿಯ ಒಂದು ಕಾಲವು ಇದಾಗಿರುತ್ತೆ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಬುಧನೇ ರಾಜನಾಗ್ತಕ್ಕಂಥದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಫಲವನ್ನು ಚಿಂತಿಸಿದರೆ ಶುಕ್ರನು ಮಂತ್ರಿ ಆಗ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನೋಡಿ, ಭವಂತಿ ಗಾವಃ ಸುದುಘಾ ಜಾಯತೆ. ಖಂಡಿತವಾಗಿಯೂ ಏನಪ್ಪ ಅಂತಂದರೆ ಗೋವುಗಳು ಹಾಲನ್ನು ಚೆನ್ನಾಗಿ ಸೂಸ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಪುಣ್ಯ ನಮಗೆ ಈ ಒಂದು ವರ್ಷದಲ್ಲಿ ಪ್ರಾಪ್ತಿಯಾಗುತ್ತೆ. ಅಂತಂದರೆ ಹಾಲಿನ ಒಂದು ಸಮೃದ್ಧಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವರ್ಷ. ಅರ್ಥಾತ್ ಗೋ ಸಂಪಾದನೆ ಅಥವಾ ಗೋವಿನ ಒಂದು ವಿಶೇಷತೆಗಳು ಈ ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಹೈನುಗಾರಿಕೆಯ ಒಂದು ವೃತ್ತಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ಒಂದು ಸಂವತ್ಸರದಲ್ಲಿ ಅಂತ ಹೇಳ್ತೇವೆ. ಇನ್ನು ಗುರುವೇ ಸೇನಾಧಿಪತಿಯಾಗಿರ್ತಕ್ಕಂಥದ್ರಿಂದ ನೋಡಿ, ಸುವೃಷ್ಟಿರತ್ಯಂತ ಜನಾನುರಾಗ. ಏನಪ್ಪ ಇದರ ಅರ್ಥ ಅಂತಂದರೆ ಒಳ್ಳೆಯ ಮಳೆ, ಅದೇ ರೀತಿಯಲ್ಲಿ ಜನರೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಖಂಡಿತವಾಗಿಯೂ ಬದುಕಿ ಬಾಳ್ತಾರೆ ಈ ಒಂದು ಸಂವತ್ಸರದಲ್ಲಿ. ಇದು ಹೇಳ್ತಕ್ಕಂಥ ಒಂದು ಫಲವಾದರೆ ಚಂದ್ರನು ಸಸ್ಯಾಧಿಪತಿ ಆಗ್ತಕ್ಕಂಥದ್ರಿಂದ ಪಾಂಡು ಭೂಮಿಸ್ತು ಫಲಿತ ಚಂದ್ರೇ ಸಸ್ಯಾಧಿಪೇ ಸತಿ. ಏನಪ್ಪ ಇದರ ಅರ್ಥ ಅಂತಂದರೆ ಖಂಡಿತವಾಗಿಯೂ ನೋಡಿ, ಬೂದು ಬಣ್ಣದ ಭೂಮಿಯಲ್ಲಿ ಬೆಳೆಯು ಚೆನ್ನಾಗಿ ಬೆಳೆಯತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಶನಿಯು ಧಾನ್ಯಾಧಿಪತನಾಗ್ತಕ್ಕಂಥದ್ರಿಂದ ಕೃಷ್ಣ ಭೂಮಿಸ್ತು ಫಲಿತ ಮಂದೇ ಧಾನ್ಯಾಧಿಪೇ ಸತಿ. ಕಪ್ಪು ಧಾನ್ಯ ಮತ್ತು ಕಪ್ಪು ಮಣ್ಣಿನ ಭೂಮಿಯಲ್ಲಿ ಬೆಳೆಯು ಚೆನ್ನಾಗಿ ಬೆಳೆಯುತ್ತೆ ಅಂತಂದರೆ ಉತ್ತರ ಕರ್ನಾಟಕದ
ಒಂದು ರೈತರಿಗೆ ತುಂಬಾ ಬಂಪರ್ ಬೆಳೆ ಈ ಒಂದು ವರ್ಷ ಇರುತ್ತೆ. ಇನ್ನು ಗುರುವು ಅರ್ಘಾಧಿಪತಿ ಆಗ್ತಕ್ಕಂಥದ್ರಿಂದ ನಿತ್ಯೋತ್ಸವ ಮಂಗಳ ತೂರ್ಯ ನಿಸ್ವನೈಹಿ ಅಂತಂದರೆ ಎಲ್ಲ ದೇವಸ್ಥಾನಗಳಲ್ಲಿ ನಿತ್ಯೋತ್ಸವ ಪಕ್ಷೋತ್ಸವಗಳು ಚೆನ್ನಾಗಿ ನಡೆದು ದೇವತಾ ಆರಾಧನೆಗಳು ಹೆಚ್ಚಾಗಿ ನಡೆಯುತ್ತೆ. ಇನ್ನು ಗುರುವು ಮೇಘಾಧಿಪತಿ ಆಗ್ತಕ್ಕಂಥದ್ರಿಂದ ಭವೇದ್ಧಾತ್ರಿ ನಿರಂತರ ಅಂದರೆ ಪದಾರ್ಥಗಳಿಗೆ ತಕ್ಕದಾದಂತಹ ಒಂದು ಬೆಲೆಯು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಬೆಲೆಗಳೆಲ್ಲವೂ ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಸೂಚನೆಗಳು ಈ ಒಂದು ಸಂವತ್ಸರದಲ್ಲಿ. ಇನ್ನು ಗುರುವು ರಸಾಧಿಪತಿ ಆಗ್ತಕ್ಕಂಥದ್ರಿಂದ ಹಿಪ್ಪಲಿ, ಇಂಗು, ಶುಂಠಿ, ಬೆಳ್ಳುಳ್ಳಿ, ತುಪ್ಪ, ಎಣ್ಣೆ, ಬೆಲ್ಲ, ಸಕ್ಕರೆ ಇತ್ಯಾದಿ ಆಗಿರತಕ್ಕಂಥ ಒಂದು ಪದಾರ್ಥಗಳ ಒಂದು ಬೆಲೆ ಮಾತ್ರ ಹೆಚ್ಚಾಗ್ತಕ್ಕಂಥ ಒಂದು ಸೂಚನೆ. ಇನ್ನು ಚಂದ್ರನೇ ನೀರಸಾಧಿಪತಿ ಆಗ್ತಕ್ಕಂಥದ್ರಿಂದ ಮುಕ್ತ ರಜತವಾಸಸಾಂ ಅಂತಂದರೆ ಬೆಳ್ಳಿಯ ಒಂದು ಬೆಲೆಯು ಅತ್ಯಂತ ತಾರಕಕ್ಕೆ ಇರತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಸ್ತ್ರಗಳ ಒಂದು ಬೆಲೆಯೂ ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸೂಚನೆಗಳು. ಇನ್ನು ಇದೇ ನವ ಅಧಿಪತಿಗಳ ಒಂದು ಫಲವಾಗಿರುತ್ತೆ ಹೇಳ್ತಕ್ಕಂಥದ್ದೇ ಇವತ್ತಿನ ದಿನ ವಿಶೇಷತೆಯಾಗಿದೆ. ಹಾಗಿದ್ದರೆ ನಾಳೆ ಇನ್ನೊಂದು ಹೊಸ ವಿಚಾರವಿಟ್ಟು ಮಾತಾಡೋಣಂತೆ. ಅಲ್ಲಿವರೆಗೂ ಶುಭವಾಗಲಿ. ಎಲ್ಲರಿಗೂ ಕೂಡ ಈ ಒಂದು ಯುಗಾದಿಯ ಹೊಸ ಸಂವತ್ಸರವು ಮಂಗಳವನ್ನುಂಟು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಾಳೆ ಭೇಟಿಯಾಗೋಣ. ನಮಸ್ಕಾರ.